ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿದಂತಹ ಪ್ರಕರಣ ರಾಜ್ಯದಲ್ಲಿ ಸದ್ದು ಮಾಡಿತ್ತು. ಇದೀಗ ಆ ಪ್ರಕರಣ ಮಾಸುವ ಮುನ್ನವೇ ಕಲಬುರಗಿಯಲ್ಲಿ ನಿನ್ನೆ ನೀಟ್ ಪರೀಕ್ಷೆ ಬರೆಯೋದಕ್ಕೆ ಬಂದ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆದ ಪರಿಣಾಮ ಬ್ರಾಹ್ಮಣರ ತಾಳ್ಮೆಯ ಕಟ್ಟೆ ಒಡೆದಿದೆ. ಏನೇನಾಯಿತು ಘಟನೆಗಳು ನಿನ್ನೆ ಅಂತ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ರಾಜ್ಯದಲ್ಲಿ ಮುಗಿಯದ ಜನಿವಾರ ಜಟಾಪಟಿ. ಪರೀಕ್ಷಾ ಕೇಂದ್ರದ ಒಳಗೆ ಹೋಗುವಾಗ ಜನಿವಾರಕ್ಕೆ ಕತ್ತರಿ. ನೀಟ್ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಅಧಿಕಾರಿಗಳು. ಘಟನೆ ಖಂಡಿಸಿ ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸರ್ಕಾರ ಒಂದಿಲ್ಲ ಒಂದು ವಿವಾದ ಮೈ ಮೇಲೆ ಎಳೆದುಕೊಳ್ತಿದೆ. ಕಲಬುರಗಿಯಲ್ಲಿ ನಡೆದ ಕೆಇಎ ಪರೀಕ್ಷೆ ವೇಳೆ ಮಂಗಳಸೂತ್ರ ತೆಗೆಸಿ ವಿವಾದ ಮಾಡಿಕೊಂಡಿತ್ತು. ಅದಾದ ಬಳಿಕ ಇತ್ತೀಚೆಗೆ ನಡೆದ ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದು ರಾಜ್ಯಾದ್ಯಂತ ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಪ್ರಕರಣ ಮಾಸುವ ಮುನ್ನವೇ ನಿನ್ನೆ ನೀಟ್ ಪರೀಕ್ಷೆಗೆ ಕಲಬುರಗಿಯ ಸಂತ್ ಮೇರಿ ಪರೀಕ್ಷಾ ಕೇಂದ್ರಕ್ಕೆ ಬಂದ ಶ್ರೀಪಾದ ಎಂಬ ವಿದ್ಯಾರ್ಥಿಯ ಜನಿವಾರ ತೆಗೆದ್ರೆ ಮಾತ್ರ ಪರೀಕ್ಷೆಗೆ ಅವಕಾಶ ನೀಡೋದಾಗಿ ಅಧಿಕಾರಿಗಳು ಹೇಳಿದ್ರಂತೆ. ಹೀಗಾಗಿ ಒಲ್ಲದ ಮನಸ್ಸಿನಿಂದ ಶ್ರೀಪಾದ್ ತನ್ನ ಜನಿವಾರ ತೆಗೆದು ತಂದೆ ಸುಧೀರ್ ಅವರ ಕೈಗೆ ಕೊಟ್ಟು ನೀಟ್ ಪರೀಕ್ಷೆ ಬರೆದಿದ್ದಾನೆ. 11ವರೆಗೆ ಬರೋಣ ಏನಾಯ್ತಂದ್ರೆ 12ವರೆಗೆ ನಾವು ಯಾವುದು ಮಾಡಿ ಅವನಿಗೆ ಒಳಗೆ ಕಳಿಸ್ಕೊಟ್ರಿ ಸರ್. ಎಕ್ಸಾಮ್ ಏನೋ ಕೌನ್ಸಿಲಿಂಗ್ ಆಯ್ತದ ಅಂಬ ಒಳಗೆ ಒಂದು ಅರ್ಧ ತಾಸು ಮೊದಲೇ ಹೋದನು. ಅಲ್ಲಿ ಒಳಗೆ ಏನಾಯ್ತಂದ್ರೆ ಜನವರಿ ಇತ್ರಿ ಅವ್ನು ಕೊಳ್ಳಾಗ ಏನಾಯ್ತಂದ್ರೆ ಹುಡುಗ ಆಳ್ಕೊತ ಬಂದ್ರಿ ಸರ್. ಜನವರಿ ತೆಗಿಯಲ್ಲತ್ತಾರ ಪಾಪ, ನಾ ಎಕ್ಸಾಮ್ ಬರೆಯಲ್ಲ, ಜನವರಿ ತೆಗಿ ಇಲ್ಲಿ ಕೇಳೋರು ನಾ ಒಬ್ಬನೇ ರೀ ಸರ್, ಯಾರು ಇದ್ದಿಲ್ಲ. ಎಕ್ಸಾಮ್ ಬರೆಯಲ್ಲ ಅಂತ ಬರಿಗೂಡಲ್ಲಂತ್ರಿ ಸರ್. ತೆಗಲ್ಲ ಅಂದ್ರೆ ಹೊರಗೆ ಹೋಗ್ರಿ ಅಂದ್ರೆ ಅಳ್ಕೊತ ಕುಂತಿದ್ರಿ ಸರ್. ಹೊರಗೆ ಬಂದು ಈಗ ನೀನು ಭವಿಷ್ಯ ಹಾಳಾಯ್ತು ಬೇಟ, ಮತ್ತೆ ಕೊಡು ಈಗ ಯಾರಿಗೆ ಕೇಳಿನ ಅಂದ್ರೆ ಅಳ್ಕೊತ ನಾನೇ ತಗೊಂಡಿದ್ದೇನೆ ಹೊರಗೆ ಕೊಳ್ಳಾಗಿನ ಕೊಟ್ಟು ಎಕ್ಸಾಮ್ಗೆ ಹೋಗಿ. ನೀಟ್ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ್ದ ವಿಷಯ ತಿಳಿಯುತ್ತಿದ್ದಂತೆ ಸಂತ್ ಮೇರಿ ಪರೀಕ್ಷಾ ಕೇಂದ್ರದ ಮುಂಭಾಗದಲ್ಲಿ ಬ್ರಾಹ್ಮಣ ಸಭಾ ಮತ್ತು ಎಬಿವಿಪಿ ಕಾರ್ಯಕರ್ತರು ಜಮಾವಣೆಗೊಂಡು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿ ಬಾರಿ ಪರೀಕ್ಷೆಗಳು ಬಂದ್ರೆ ಸಾಕು ಸರ್ಕಾರ ಜನಿವಾರಕ್ಕೆ ಕೈ ಹಾಕುತ್ತಿದೆ. ಈ ಮೂಲಕ ಸನಾತನ ಧರ್ಮದ ನಂಬಿಕೆಗೆ ಪೆಟ್ಟು ನೀಡುತ್ತಿದೆ. ಜನಿವಾರ ತೆಗೆಸಿದ್ದನ್ನ ಖಂಡಿಸಿ ಪರೀಕ್ಷಾ ಕೇಂದ್ರದ ಮುಂದೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳಿಕ ಜನಿವಾರ ತೆಗೆದ ಕೇಂದ್ರದ ಮುಂದೆ ಅರ್ಚಕರ ಸಮ್ಮುಖದಲ್ಲಿ ಶ್ರೀಪಾದನಿಗೆ ಜನಿವಾರ ಹಾಕಿಸಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಶ್ರೀಪಾದ, ಒಲ್ಲದ ಮನಸ್ಸಿನಿಂದ ಜನಿವಾರ ತೆಗೆದು ಪರೀಕ್ಷೆ ಬರೆದಿದ್ದೇನೆ. ಪರೀಕ್ಷೆ ವೇಳೆ ಮನಸ್ಸಿಗೆ ಆಘಾತವಾದ ಹಿನ್ನೆಲೆ ರೂಲ್ ನಂಬರ್ ಸಹ ತಪ್ಪಾಗಿ ನಮೂದಿಸಿದ್ದೇನೆ. ಹೀಗಾಗಿ ಮತ್ತೆ ಪರೀಕ್ಷೆಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದ್ದಾನೆ. ಟೋಟಲ್ 3 ಚೆಕಿಂಗ್ ಇದ್ವಿ ರೀ. ಎರಡನೇ ಚೆಕಿಂಗ್ ಮೇಲೆ ಹೋದ್ರಿ. ಮೈದಾಗಿಂದ ಇದ್ದಿದ್ದೆಲ್ಲ ದಾರಗಳು ಎಲ್ಲ ತೆಗೀರಪ್ಪ ಅಂದ್ರಿ. ಅವ್ರಿಗೆ ಅಂದ್ರಿ ಜನಿವಾರ ಅದ ಅಂದ್ರಿ. ಇಲ್ಲ ಅದನ್ನು ತೆಗಿಬೇಕಿಲ್ರಿ, ಎಕ್ಸಾಮ್ ಕೊಡ್ಸ್ಲಿಕ್ಕೆ ಕೊಡಲ್ಲ ಅಂದ್ರಿ. ಆಮೇಲೆ ಹಿಂದಿದ್ದವ್ರಿಗೆ ಹೋಗಿ ಕೇಳಿದ್ರಿ, ಅವ್ರನ್ನ ಚೆಕ್ ಮಾಡತ್ತೀರಿ, ಅವ್ರನ್ನ ತೆಗೆದು ಬಾ ಅಂದ್ರಿ. ಡ್ರೆಸ್ನ ಇದ್ದದ್ ಕೈ ಬೆವರದು ಬಿಡ್ಲಿತ್ತೀವ್ರಿ, ತಿಳಿಯಲ್ಲ ಹೊಂಟಿರಿ. ಅದು ಕರೆಕ್ಟ್ ಬರ್ದಿನ್ರಿ. ಮ್ಯಾಲ ಟೆನ್ಷನ್ 3 ಬಾಂಡ್ ಮಾಡಿದ್ರೆ ಆಯ್ತು, ಒಂದ್ಸಲ ಟಿಕ್ ಮಾಡ್ರ ಆಯ್ತು ರೀ ಎಕ್ಸಾಮ್. ಇನ್ನು ಪರೀಕ್ಷೆ ಬಳಿಕ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ತೆರಳಿದ ವಿದ್ಯಾರ್ಥಿ ಶ್ರೀಪಾದ್ ಜನಿವಾರ ತೆಗೆಸಿದ ಅಧಿಕಾರಿಗಳ ವಿರುದ್ಧ ದೂರು ನೀಡಿದ್ದಾನೆ. ಮತ್ತೆ ಜನಿವಾರ ವಿಚಾರವಾಗಿ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಹೋರಾಟಗಳು ತೀವ್ರಗೊಳ್ಳುವ ಲಕ್ಷಣಗಳು ಕಂಡುಬರುತ್ತಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.